ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಆದರೆ ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ, ಗಾಡೀಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ನೋಡಿದ್ರೆ ಒಂಥರ ನಮಗೂ ಹೆಂಗನ್ಸುತ್ತೆ ಅಂದರೆ, ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದರೆ ಗೈಸ್ ಶುರು ಮಾಡೋಣ. ಬೆಳಗ್ಗೆನೆ 3:30 ಎಲ್ಲ ನೀಟಾಗಿ ರೆಡಿಯಾಗಿ ವಿಡಿಯೋ ತಗೊಂಡು ಅಲ್ಲಿಂದ ನಾನು ಬಂದಿದ್ದೆ ಹಾಸನ್ ರೋಡಿಗೆ. ಹಾಸನ್ ರೋಡಲ್ಲಿ ಬಂದು ಎಲ್ಲ ನೀಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಗಾಡಿ ಶುರು ಮಾಡಿ ಹೊರಟೆ. ಚಳಿ ಬೇರೆ ಮುಕ್ಲಾರೆ ಐತೆ ಅವನು. ಏನು ಬಾಡಿ ನಡುಕ್ತಿತ್ತು, ಮಾತ್ರ ಜಾಕೆಟ್ ಹಾಕೊಂಡಿದ್ದೀನಿ, ಹಂಗೂ ನಡುಕ್ತಾ ಇದೆ ಬಾಡಿ. ಅಷ್ಟು ಚಳಿ. 3 ಗಂಟೆ 3:30 ರಾತ್ರಿಲಿ, ಅದರಲ್ಲಿ ಹಾಸನ್ ರೈಡಲ್ಲಂತೂ ಭಾರಿ ಚಳಿ ಮಾತ್ರ. ನೀವಂತೂ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಫಸ್ಟು ಸೀದಾ ಹೊರಟೋ ಇಲ್ಲಿಂದ ಬೆಂಗಳೂರಿಂದ ಹಾಸನ್ ರೋಡಲ್ಲಿ ನೈಟ್ ರೈಡ್ ಹೊರಟೋ. ಇದ್ದಂಗೆ ನಮ್ಮ ಕರ್ನಾಟಕ ಬ್ಲ್ಯಾಕ್ ನೋಡಿ ಹೆಂಗ್ ಕಾಣಿಸುತ್ತೆ. ಏನು ನೋಡ್ತಾ ಇದ್ರೆ ಎಲ್ಲರೂ ವ್ಯಾಲೆನ್ಸ್ ಡೇ ವೀಕಲ್ಲಿ ಹುಡುಗಿನ ಕರ್ಕೊಂಡು ಹೊಂಟೋದ್ರೆ ನಾನು ನಮ್ಮ ಅಮ್ಮನ ಕರ್ಕೊಂಡು ಲಾಂಗ್ ರೈಡ್ ಹೊಡ್ತಾ ಇದ್ದೀನಿ. ಇದು ಕರ್ನಾಟಕದ ಹುಡುಗರು ಅಂದರೆ ಏನಂತೀರ? ಟೀ ತೊಗೊಳಕ್ಕೆ ಯಡೂರ್ ಹತ್ರ, ನಿಯರ್ ಬೈ ಯಡೂರ್ ಹತ್ರ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಸ್ಕೊಂಡೆ. ಹಾಗೆ ಅಲ್ಲೇ ಟೀ ಕುಡ್ಕೊಂಡು ಅಂಕಲ್ ಬೆಂಕಿ ಕಾಯಿಸ್ತಾಯಿದ್ರು. ಬೆಂಕಿ ಕಾಯಿಸ್ಕೊಂಡು ಸೀದಾ ಹಾಸನ ಹತ್ರ ಬಂದೆ. ಆಫ್ ಆಗಿಲ್ವಾ ಅದು? ಆಫ್ ಮಾಡು. ಹಾಯ್ ಹಲೋ ಗೈಸ್. ಹಾಯ್ ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಯಪ್ಪ ಏನು ಚಳಿ ಅಂದರೆ ಮಾತ್ರ ಬೆಳಗ್ಗೆನೆ. ಇಲ್ಲಿಂದ ಹಾಸನ ನನಗೆ ಒಂದು 20-25 ಕಿಲೋಮೀಟ್ರ್ ಇತ್ತು. ಮತ್ತು ಹಾಸನ ಗಾಡಿಗೆ ಹೊರಟೆ. ಏನು ಸಖತ್ ಚಳಿ ಇದೆ ಮಾತ್ರ. ಬೆಳಗ್ಗೆ ಸೈಡ್ ಹಿಂಗೆ ಹೋಗ್ತಾ ಇದ್ದೆ. ಸಖತ್ ಚಳಿ ಇದೆ. ಚಳಿ ಇದ್ದಿದ್ದ ಕಾರಣಕ್ಕೆ ಸುರಿತಿದೆ ಎಲ್ಲ ಕಡೆ. ನಮ್ಮಮ್ಮ ಏನಾರು ನಾನು ಹೋಗ್ತಿದ್ದೆ ಸ್ಪೀಡ್ ಏನಾರು ನೋಡಿದ್ರೆ ಅಲ್ಲೇ ಗಾಡಿ ನಿಲ್ಲಿಸಿ ಕೆರೆ ಕಿತ್ತೋಗೋ ತನಕ ಹೊಡೆದಿರೋರು. ಅವ್ರು ಸದ್ಯ ಹಿಂದೆ ಕೂತಿರೋದ್ರಿಂದ ಕಾಣಿಸ್ತಾ ಇರಲಿಲ್ವೇನೋ, ಏನೋ ಬೈಲಿಲ್ಲ ಒಟ್ಟಿನಲ್ಲಿ. 100-105ವರೆಗೂ ಹೋಗಿದ್ದೀನಿ ಆ್ಯಕ್ಚುಲಿ ನಮ್ಮಮ್ಮನ ಕುಂಡಿಸ್ಕೊಂಡು ಹಿಂದೆ. ಆ್ಯಕ್ಚುಲಿ ಬರೀ ಪ್ಲ್ಯಾನ್ ಇದ್ದಿದ್ದು ಬರೀ ಧರ್ಮಸ್ಥಳ ಕುಕ್ಕೆ ನೋಡ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋಣ ಅಂತ ಇದ್ದಿದ್ದು. ಅದು ಮಾಘ ಸ್ನಾನ ಮಾಡಬೇಕು ಅಂತ ನಮ್ಮಮ್ಮ ಏನೋ ಹೇಳಿದ್ರು ಅಂತ ಧರ್ಮಸ್ಥಳ ಪ್ಲ್ಯಾನ್ ಮಾಡಿ, ಅದಾದಮೇಲೆ ಹಂಗೆ ಮಾತಾಡ್ತಾ ಗೋಕರ್ಣ ಅಂತ ನಾನು ಫಿಕ್ಸ್ ಮಾಡಿದೆ. ಗೋಕರ್ಣದಿಂದ ಗೋವಾ ಬರೀ 100 ಕಿಲೋಮೀಟ್ರು ಅಂತ ಹಂಗೆ ಪ್ಲ್ಯಾನ್ ಮಾಡಿ ಹಿಂಗೆ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಟ್ಟು ಕರೆಕ್ಟಾಗಿ ಲಾಂಗ್ ರೈಡ್ ವಿತ್ ಮೈ ಮಾಮ್. ದಿಸ್ ಈಸ್ ಮೈ ಫಸ್ಟ್ ಲಾಂಗ್ ರೈಡ್ ವಿತ್ ಮೈ ಮಾಮ್. ಒಂದು 20-25 ಕಿಲೋಮೀಟರ್ ಇಲ್ಲಿಂದ ಹಾಸನ. ಹಂಗೆ ಹೋಗ್ಬೇಕಾದ್ರೆ ಮೈಂಡ್ಗೊಂಡು ಡೈಲಾಗ್ ಬಂತು, ಹೇಳ್ತೀನಿ, ಬೇಜಾರಾಗಬೇಡಿ, ತಪ್ಪೋ ಸರಿ ನಮ್ಮ ಮೈಂಡಿಗೆ ಹಿಂಗೆ ಬಂದಿದೆ. ಏನಂದರೆ, ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲು ಅಂದರೆ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದ್ರೇ ಗಾಡಿಗೆ ಪವರು. ಹಂಗೆ ಮನುಷ್ಯನ ಬಾಡಿಗೆ ಫುಲ್ ಬಾಟ್ಲು ಎಣ್ಣೆ ಇದ್ರೇ ಮನುಷ್ಯಂಗೆ ಗೊತ್ತಾಕತ್ತು. ಏನಂತೀರ? ಆಮೇಲೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಡೈಲಾಗ್ ಎಲ್ಲ ಹೊಡ್ಯಕ್ಕೆ ಹೋಗ್ಬೇಡಿ. ರೆಂಟಿಗೆ ಬಂತು ಹಂಗೆ. ನಾನು ಹೇಳಿದ್ದು ನಿಜನೇ ತಾನೆ? ಮತ್ತು ಬಾಡಿಗೆ ಎಣ್ಣೆ ಇದ್ರೇ ಪವರು. ಹಂಗೆ ಹುಡುಗಿಗೆ ಮೇಕಪ್ ಇದ್ರೇ ಬ್ಯೂಟಿ.
ವೇಕಪ್ ಇಲ್ದಲ್ಲೇ ಬರ್ತಾರೆ ಈಚೆ? ಚಾನ್ಸೇ ಇಲ್ಲ, ನೋ ವೇ. ಹಾಗೆ ಗಾಡಿ ಟ್ಯಾಂಕಿಗೆ ಪೆಟ್ರೋಲು, ಹುಡುಗರು ಬಾಡಿಗೆ ಎಣ್ಣೆ, ಇವೆರಡು ಇದ್ರೇ ಹುಡುಗರಿಗೆ ಫುಲ್ಲು ಕಿಕ್ಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಬ್ರಿಡ್ಜ್ ಮೇಲೆ ಏನಂದ್ರು 90+ ಇದ್ದರೆ ಮಾತ್ರ ಗಾಡಿ ಸಖತ್ ಫೀಲ್ ಕೊಡುತ್ತಪ್ಪ. ಗಾಡಿ ಹೋಗ್ತಿರೋ ಸೌಂಡಿಗೂ, ಓಡಿಸ್ತಿರೋದಕ್ಕೂ, ವೆದರ್ಗೂ ಒಳ್ಳೆ ಫೀಲ್ ಮಾತ್ರ ನಮ್ಮ ಆತ್ಮನೆ ಮೇಲ್ ಬಂದಂಗೆ ಅನಿಸುತ್ತೆ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ ಹಾಸನ್ನಿಂದ ಒಂದು 20-25 ಕಿಲೋಮೀಟರ್ ಏನಿದೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಲೈಕ್ ಅದೊಂಥರ ದ್ವೀಪ ಥರ ಇದೆ, ಸುತ್ತ ನೀರು ಆ ಥರ ಇದೆ. ಅದಕ್ಕೆ ಪ್ಲ್ಯಾನ್ ಮಾಡಿದೆ, ಹೋಗಿರಲಿಲ್ಲ ಅಂದ್ಬಿಟ್ಟು ಸೀದಾ ಫಸ್ಟು ಅಲ್ಲಿಗೆ ಹೋಗೋಣ ನಡೀರಿ, ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೂ. ಪ್ರೇಮ, ಏನು ತಿಂತೀಯಾ? ಹಾಂ, ದೇವಸ್ಥಾನ ಆದ್ಮೇಲೆ ತಿಂತೀಯಾ ಫಸ್ಟು, ಇಲ್ಲಾಂದ್ರೇನು? ನೋಡಿ, ಇದೇ ನಾನು ಹೇಳಿದ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಸುತ್ತ ನೀರಿದೆ, ಸೆಂಟ್ರಲ್ ರೋಡು, ಮಧ್ಯ ದ್ವೀಪ ಥರ ಅಲ್ಲಿ ದೇವಸ್ಥಾನ ಇದೆ. ಬಟ್ ನಾನು ಹೋದಾಗ ಯಾರೂ ಜನ ಇರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವರ್ಗ. ಯಾಕಿದು ಬಂದ್ರೆ ಕ್ರೇಜಿ. ಏನು ಸೈಕ್ ಆಗಿದೆ ಬ್ರೋ. ನಾವು ಹೋದಾಗ ಇನ್ನೂ ದೇವಸ್ಥಾನ ತೆಗ್ದಿರಲಿಲ್ಲ. ಮೇ ಬಿ ನನ್ನ ಪ್ರಕಾರ ರೇರ್ ಅನಿಸುತ್ತೆ ಇಲ್ಲೆಲ್ಲ ದೇವಸ್ಥಾನ ತೆಗ್ಯೋದು. ನೋಡಿ ಹೆಂಗಿದೆ. ಪ್ಲೇಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಒಂದೆರಡು ರೀಲ್ಸ್ನ ಮಾಡೋಣ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ನಮ್ಮ ಕೈಗೆ ಕ್ಯಾಮ್ರಾ ಕೊಟ್ಟೆ, ಮಾಡು ಅಂತೇಳಿ 1-2-3 ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇದೇ ಮೊದಲನೇ ಫಸ್ಟ್ ಸೆಲ್ಫಿ ನಮ್ಮಮ್ಮನ ಜೊತೆ ಈ ಪ್ಲೇಸಿನಲ್ಲಿ. ಅಲ್ಲಿಂದ ಯಾವುದು ವೀಡಿಯೋ ಮಾಡಿಲ್ಲ, ಡೈರೆಕ್ಟ್ ಹಾಸನಕ್ಕೆ ಬಂದು ನಾಷ್ಟ ಮಾಡ್ತಾಯಿದ್ವಿ. ಇಡ್ಲಿ ತೊಗೊಂಡ್ರು ಅಮ್ಮ, ನಾನು ಇಡ್ಲಿ ಮತ್ತು ರೈಸ್ ಮತ್ತು 2 ತೊಗೊಂಡೆ. ಈ ರೂಟ್ ಬಂದು ಚಿಕ್ಕಮಂಗ್ಳೂರು ರೂಟು. ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ, ಭದ್ರಾವತಿ, ಈ ರೂಟಲ್ಲಿ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಇದೇ ರೂಟಲ್ಲಿ ಹೋದೆ. ನಡೀರಿ, ಮುಂದೆ ಏನೇನಾಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಶಿವಮೊಗ್ಗ, ಚಿತ್ರದುರ್ಗ ಸೈಡ್ ಅಂತೂ ಸಖತ್ ಬಿಸಿಲು ಮಾರ್ರೆ, ಮುಕ್ಲಾರೆ ಐತೆ ಮಾತ್ರ. ನಮ್ಮನ್ನು ಎಲ್ಲ ಕಡೆ ಊರಿಗೆ ಕೂತ್ಕೋತೀವಿ. ಹೆವಿ ಬಿಸಿಲು ಮಾತ್ರ ಈ ಕಡೆ ಸೈಡಲ್ಲ. ಏನು 10-20 ಕಿಲೋಮೀಟ್ರ್ ಬದನಾಗೆಲ್ಲ ನಿಲ್ಲಿಸ್ಬೇಕು ಅನಿಸ್ಬಿಡುತ್ತೆ, ಅಷ್ಟು ಬಿಸಿಲು ಮಾತ್ರ.
ಅದಾದಮೇಲೆ ಸೀದಾ ಬಂದು ನಾವು ಹೊನ್ನಾವರದ ಕಡೆಯಿಂದ ಹೋಗೋಣ ಅಂದು ಹೊನ್ನಾವರ ಸೈಡಲ್ಲಿ ಒಂದು ಬ್ರಿಡ್ಜ್ ಇತ್ತು, ಅದನ್ನು ನೋಡ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ಅದೇ ಸೈಡ್ ಹೊರಟೆ, ಹೊನ್ನಾವರ ಕಡೆ, ಶಿವಮೊಗ್ಗ ಹೊನ್ನಾವರ ರೂಟ್, ಇಟ್ ಮೀನ್ಸ್ ಜೋಗ್ ಫಾಲ್ಸ್ ರೂಟ್. ಶಿವಮೊಗ್ಗ ರೂಟಲ್ಲಿ ಹೋಗ್ತಾ ಇದೆ, ಹೊನ್ನಾವರ ಜೋಗ್ ಫಾಲ್ಸ್ ರೂಟ್ ಹೋಗ್ಬೇಕು ನೀವು. ಇದೊಂದು ಘಾಟ್ ಸೆಕ್ಷನ್ ಇದೆಯಲ್ಲ, ಹೆವಿ ಇದೆ ಮಾತ್ರ. ಗಾಡಿ ಓಡಿಸ್ತಾ ಇದ್ದರೆ ಬೇಗನೆ ಅಂತ ಮುಗಿಯೋದಿಲ್ಲ ಈ ಘಾಟ್ ಸೆಕ್ಷನ್, ಅಷ್ಟಿದೆ. ಆ್ಯಕ್ಚುಲಿ ಇದೊಂದು ಘಾಟ್ ಸೆಕ್ಷನ್ ಕಂಡ್ರೆ ನನಗೂ ಇಷ್ಟ ಇಲ್ಲ ಕರ್ನಾಟಕದಲ್ಲಿ. ಅದೇನೇ ಬರೀ ಫುಲ್ಜಾರ್ ಸೋಡಾ ಇದೆ ಸ್ಪೆಷಲ್ ಸರ್. ಗ್ಯಾಸ್ಟ್ರಿಕ್ ಫುಲ್ಜಾರ್ ಸೋಡಾ ಗ್ಲಾಸ್ ಬೈಕ್ ಅಲ್ಲ ಇಲ್ವಾ ಮೇಡಮ್? ಒಂದೇ ಒಂದು ಬನ್ನಿ ಟೆಕಿಲಾ ಶಾಪ್ ಸೋಡಾ ಕುಡಿ ಬನ್ನಿ ಸರ್. ಸ್ಪೆಷಲ್ ಟೆಕಿಲಾ ಫುಲ್ಜಾರ್ ಅಂತ ಹೇಳಿ, ಹಾಗೆ ನೀವು ಕುಡ್ದು ನಮ್ಮನ್ನು ವಿಡಿಯೋ ಮಾಡಿ ನಿಮ್ಮ ಮೊಬೈಲಲ್ಲಿ ಹಾಕಿ ವೈರಲ್ ಮಾಡಬೇಕು. ಕುಡಿದು ನೋಡಿ ಸರ್, ಹಂಗಲ್ಲ ಬ್ರೋ, ಇಲ್ಲೇ ಬರ್ತೀರಾ. ನಾನು ಅದು ಹೋಗ್ಬೋದೇನೋ ಅನ್ಕೊಂಡು ಬಂದೆ. ನಡ್ಕೊಂಡು ಹೋಗ್ರಿ ಸರ್, ಇಲ್ಲಿ ಬೈಕ್ ಇಟ್ಕೊಂಡು ನಡ್ಕೊಂಡು ಹೋಗ್ರಿ. ಹೇಳಿ ಹಾಂ ಬಾಬು ಹೆಲ್ಮೆಟ್ ಎಲ್ಲ ಇಡ್ಬೇಕಾದ್ರೆ ಬೈಕ್ ಆ ಕಡೆ ಸೋಡಾ ಕುಡಿತೀರಾ ಸರ್? ಫುಲ್ಜಾರ್ ಸೋಡಾ ಇದೆ, ಫುಲ್ಜಾರ್. ಮೇಲೆ ಅಲ್ಲೇ ಅಲ್ಲಿ ಬರ್ತಾನೆ. ಇಳ್ಬೇಡಿ ಸರ್, ಬೈಕ್ ಬರುತ್ತೆ. ಯಾರು? ನಾವು ಆ ಕಡೆ 100 ಬೈಕ್ ಹೋಗುತ್ತೆ. ಅವ್ರಿಗೆಲ್ಲ ಇದೆಯಾ? ಹಾಂ, ಆ ಕಡೆ ಮನೆ ಇದೆ 1000 ಗಟ್ಟಲೆ. ಬೈಕ್ ಅಲೋ ಇಲ್ವಂತೆ ಗೈಸ್, ಬಿಡಿ, ನಾನು ನಡ್ಕೊಂಡು ಬಂದೆ, ನಿಮಗೆ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ಈ ಪ್ಲೇಸ್ ನಿಮಗೆ ಜೋಗ್ ಫಾಲ್ಸಿಂದ ಬರ್ತಾ ಹೊನ್ನಾವರ ರೂಟಲ್ಲಿ ಲೆಫ್ಟ್ ಸೈಡ್ಗೆ ನೀವು ತಿರುಗಿ ನೋಡಿದ್ರೆ ಈ ಥರ ಬ್ರಿಡ್ಜ್ ಕಾಣಿಸುತ್ತೆ. ಇಲ್ಲಿ ಬಂದ್ರೇ ಇದು ನಿಮಗೆ ನೋಡೋಕ್ಕೆ ಸಾಧ್ಯ ಆಗೋದು, ಹೋದರೆ ಕಾಣಿಸೋ ಮುಂದೆ ಗೊತ್ತಾಗೋದಿಲ್ಲ ಇದಿದೆ ಅಂತಾನೆ. ಹೆಂಗಿದೆ ನೋಡಿ. ಗೈಸ್ ಅಲ್ಲೆಲ್ಲ ನೋಡಿದ್ದಾಯಿತು, ನಡೀರಿ ಮುಂದೆ ಹೋಗೋಣ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೊನ್ನಾವರದಿಂದ ಗೋಕರ್ಣ 56-57 ಇರ್ಬೋದು ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಅದಾದಮೇಲೆ ನಿಮಗೆ ನಾನು ಡೈರೆಕ್ಟಾಗಿ ರೂಮ್ ಬುಕ್ ಮಾಡಿ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ
ಕ್ಯಾಮ್ರಾ ಆಫ್ ಮಾಡ್ತೀನಿ. ಯಾಕಂದರೆ ಅದು ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾ ಆಫ್ ಮಾಡಲೇಬೇಕು. ಇಲ್ಲ ಅಂದರೆ ಫೋನ್ ಹೋಗೋಷ್ಟು ಸ್ವಿಚ್ ಆಫ್ ಆಗುತ್ತೆ. ಏನು ಮಾಡೋಣ, ಕ್ಯಾಮ್ರಾ ತಗೊಳ್ಳೋಷ್ಟು ಇನ್ನೂ ಭಗವಂತ ಶಕ್ತಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅಷ್ಟೇ. ನಾನು ಸಿಗ್ತೀನಿ ನಿಮಗೆ. ರೂಮ್ ಬುಕ್ ಮಾಡಿ, ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ, ಅಲ್ಲೇ ಸಿಗ್ತೀನಿ. ಬಾಯ್. ಹಾಯ್ ಗಾಯ್ಸ್, ಫೈನಲಿ ರೂಮ್ ತಗೊಂಡೆ. ನೋಡಿ, ಇದೇ ನಮ್ಮ ರೂಮ್. ಮಸ್ತಾಗಿರೋದಿದೆ ಆ್ಯಕ್ಚುಲಿ. ಹೇಗಿದೆ ನೋಡಿ, ಚೆನ್ನಾಗಿದೆ ಆ್ಯಕ್ಚುಲಿ. ಶವರೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಊಟಕ್ಕೆ ಬಂದು ಫುಲ್ ಮೀಲ್ಸ್ ಊಟ 2 ತೊಗೊಂಡು ಊಟ ಮಾಡಿ ಇಲ್ಲಿಗೆ ನಮ್ಮ ಡೇ 1 ಬ್ಯಾಂಗ್ಳೂರ್ ಟು ಗೋವಾ ಫುಲ್ ಡೇ ಏನೇನು ಮಾಡಿದೆ ಎಲ್ಲ ತೋರಿಸಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.